ನೋಡು ಪ್ಲೀಸ್, ಇವೆಲ್ಲ ಬೇಡ. ಜೆಪೆ ಜೆಪೆ ನೋಡು, ನಿನ್ ಕೈ ಮುಗಿತೀನಿ, ಪ್ಲೀಸ್ ಹೇಳ್ಬಿಡು. ಪಾರ್ಟಿಲಿ ಈಗಾಗಲೇ ನನ್ನ ಹೆಸರು ತುಂಬಾ ಡ್ಯಾಮೇಜಸ್ ಆಗಿದೆ. ಇನ್ನು ಇದು ಆದ್ರೆ ನನ್ನ ಬಗ್ಗೆ ನಿನ್ಗೆ ಗೊತ್ತು ತಾನೆ. ಪ್ಲೀಸ್ ಜೆಪೆ. ಅರ್ಜುನ್, ನನ್ನ ತಂಗಿ ಜೀವನ ಹಾಳು ಮಾಡಿದ್ರಲ್ಲ, ನೀನು ಒಂದು ಹೆಣ್ಣ. ಇಲ್ಲ, ಇದಕ್ ನನ್ಗೆ ಉತ್ತರ ಬೇಕು. ಸಂಧ್ಯಾ ನ್ಯಾಯ ಕೊಡ್ಸಕ್ ಹೋಗಿದ್ ನನ್ ಕೈಯಲ್ಲಿ ಅನ್ಯಾಯ ಮಾಡಿಸ್ಬಿಟ್ಟಿಯಲ್ಲ. ಯಾಕೆ ಹೀಗ್ ಮಾಡ್ದೆ? ಯಾಕೆ ಹೀಗ್ ಮಾಡ್ದೆ? ನೀನ್ ಚೆನ್ನಾಗಿರ್ಬೇಕು ಅಂತ ನನ್ನ ಫ್ಯಾಮಿಲಿ ನೆಮ್ಮದಿ ಕೆಡಿಸ್ತೀಯಾ? ಬಿಡಲ್ಲ ಕಣೆ ನಿನ್ನ. ಸಾಕ್ ನಿಲ್ಸಿ. ಏನಂದ್ರಿ? ನಿಮ್ ಕುಟುಂಬದ ನೆಮ್ಮದಿನ ಕಿತ್ಕೊಂಡ? ನಿಮ್ ತಮ್ಮ ನಿಮ್ ಅಪ್ಪ ಸೇರ್ಕೊಂಡು ನನ್ ಕುಟುಂಬನೇ ಕಿತ್ಕೊಂಡಿದ್ದಾರೆ. ಅದಕ್ಕೇನಂತೀರಾ? ಮೈಲಾರಪ್ಪ ನನ್ನ ಅಪ್ಪ ಒಂದ್ ಸರ್ಕಾರಿ ಕಚೇರಿಲಿ ಅಕೌಂಟ್ ನೋಡ್ಕೋತಾ ಇದ್ರು. ಈ ಶಕ್ತಿ ಪ್ರಸಾದ್ ಪಕ್ಷದ ದುಡ್ಡನ್ನೆಲ್ಲ ನುಂಗಿ ಲೆಕ್ಕ ಅಂತ ಬಂದಾಗ ನಮ್ಮ ಅಪ್ಪನ ಕಡೆ ಬೆಟ್ ಮಾಡಿ ತೋರಿಸಿ ಅವ್ರಿಗೆ ಭ್ರಷ್ಟ ಅಧಿಕಾರಿ ಅನ್ನೋ ಪಟ್ಟ ಕೊಟ್ರು. ಅವ್ರ ಕೆಲ್ಸ, ಮಾನ ಮರ್ಯಾದೆ ಎಲ್ಲ ಕಿತ್ಕೊಂಡ್ರು. ನಮ್ ತಂದೆ ನಿಜ ಹೇಳ್ಬೇಕು ಅಂತ ಹೊರಟಾಗ ಅವ್ರನ್ನ ಆಕ್ಸಿಡೆಂಟ್ ಮಾಡಿ ಕೊಲ್ಸಿದ್ರು. ಅದೇ ದುಃಖದಲ್ಲಿ ತಲೆ ಎತ್ಕೊಂಡು ಓಡಾಡೋದಕ್ಕಾಗದೆ ನಮ್ಮ ಅಮ್ಮನೂ ಆತ್ಮಹತ್ಯೆ ಮಾಡ್ಕೊಂಡ್ರು. ಉಳ್ದಿರೋದು ನಾನೊಬ್ಳೆ. ನ್ಯಾಯ ಕೇಳ್ಬೇಕು ಅಂತ ಅವ್ರ ಮನೆ ಮುಂದೆ ಹೋದಾಗ ವಿಕ್ಕಿ ಬಂದು ನನ್ ಜೊತೆ ಅಸಭ್ಯವಾಗಿ ನಡ್ಕೊಂಡು ಹೊಡೆದು ಆಚೆ ಹೊಡೆಸ್ದ. ಈಗ ನನ್ನ ಕುಟುಂಬ ನೆಮ್ಮದಿ ಎಲ್ಲಾನು ಕಳ್ಕೊಂಡು ಒಂಟಿಯಾಗಿ ನಿಂತಿದ್ದೀನಿ. ತುಂಬಾ ವರ್ಷದಿಂದ ಇದೇ ಡಿಪ್ರೆಷನ್ ಅಲ್ಲೇ ಇದ್ದೆ. ವಿಕ್ಕಿ ಮೊಲೆಸ್ಟೇಷನ್ ಕೇಸ್ ಬಗ್ಗೆ ಗೊತ್ತಾದ್ಮೇಲೆ ಅವನು ಎಲ್ಲಿ ಹೋಗ್ತಾನೆ ಬರ್ತಾನೆ ಅಂತ ನೋಡಿ ಅವನನ್ನ ಫಾಲೋ ಮಾಡ್ತಾ ಇದ್ದೆ. ಅವತ್ತು ಆಗಸ್ಟ್ 18ನೇ ತಾರೀಕು ರಾತ್ರಿನೂ ಅವ್ರ ಫಾರ್ಮ್ ಹೌಸ್ ಹತ್ರ ಹೋಗಿದ್ದೆ. ಆಗ ವಿಕ್ಕಿ ಸಂಧ್ಯಾನ ಹಿಂಬಾಲಿಸ್ತಾ ಇರೋದನ್ನ ನೋಡ್ದೆ. ಸಹಾಯ ಮಾಡೋ ತರ ಅವ್ರ ಹಿಂದೆನೆ ಹೋದೆ. ಸಂಧ್ಯಾ ತಪ್ಪಿಸ್ಕೊಂಡು ಹೋದ್ಲು. ಆಮೇಲೆ ವಿಕ್ಕಿ ಅವ್ರ ಮನೆಗೆ ಹೋಗಿ ಮಲಗ್ದ. ಮನೆಗೆ ವಾಪಸ್ ಬಂದು ನ್ಯೂಸ್ ನೋಡಿದ್ರೆ ಸಂಧ್ಯಾ ಸತ್ತೋಗಿದ್ದಾಳೆ ಅನ್ನೋದು ಗೊತ್ತಾಯ್ತು. ಅವತ್ತೇ ವಿಕ್ಕಿ ಮನೆಗೆ ಹೋಗಿ ಅವನ್ ಕೆಲವೊಂದು ವಸ್ತುಗಳನ್ನ ತಗೊಂಡ್ ಬಂದು ಸಂಧ್ಯಾ ಸತ್ತೋಗಿರೋ ಜಾಗದಲ್ಲಿ ಹಾಕ್ದೆ. ನಿಮಗೂ ಕ್ಲೂ ಕೊಟ್ಟೆ. ನಾನ್ ಅನ್ಕೊಂಡ ಹಾಗೆ ವಿಕ್ಕಿನ ಅರೆಸ್ಟ್ ಮಾಡಿದ್ರು. ಅಂದ್ರೆ ಈ ಸ್ಫಟಿಕ ಮೈಲಾರಪ್ಪನ ಮಗಳ?
ಈ ವಿಷಯ ಗೊತ್ತಿದ್ರು ನನಗೆ ಯಾಕೆ ಹೇಳಿಲ್ಲ ಶಕ್ತಿ? ಕೋರ್ಟಲ್ಲಿ ಅವಳನ್ನ ಕಂಡ ಕ್ಷಣ ಈ ವಿಷಯ ಗೊತ್ತಾಗಿದ್ದಿದ್ರೆ ಕಥೆನೇ ಬೇರೆ ಆಗ್ತಿತ್ತು. ಜೆ ಪಿ, ನೀನು ಟೆನ್ಷನಲ್ಲಿದ್ದೆ, ನಿನಗೆ ಯಾಕೆ ತೊಂದರೆ ಕೊಡೋದು ಅಂತ. ಆಫ್ಟರ್ ಆಲ್ ಒಂದು ಹುಡುಗಿ ಕರೆದು ಧಮ್ಕಿ ಹಾಕಿದ್ರೆ ಸುಮ್ಮನೆ ಆಗ್ತಾಳೆ ಅಂತ ಅಂದ್ಕೊಂಡೆ ನಾನು. ಆಫ್ಟರ್ ಆಲ್ ಒಂದು ಹುಡುಗಿ ಅನ್ಕೊಂಡೆ ಸಂಧ್ಯಾ ಬಗ್ಗೆನೂ ಹೀಗೆ ನೆಗ್ಲೆಕ್ಟ್ ಮಾಡಿದ್ರಿ. ಅದೇ ಕಾರಣಕ್ಕೆ ಈಗ ನಮ್ಮ ಮಗ ಜೈಲಲ್ಲಿರೋದು. ಯಾವ ಮುಳ್ಳು ಕಾಲಕ್ಕೆ ಚುಚ್ಕೊಳತ್ತೆ ಹೇಳಕ್ಕಾಗಲ್ಲ ಶಕ್ತಿ. ಮುಳ್ಳನ್ನ ಪರ್ಮನೆಂಟ್ ಆಗಿ ತೆಗಿಬೇಕೆ ಹೊರತು ನಿರ್ಲಕ್ಷ್ಯ ಮಾಡಬಾರ್ದು. ಅತ್ತೆ, ಮಾವ ಹೇಗಿದೆಯಾ ರೀತು? ಚೆನ್ನಾಗಿಲ್ಲ ಅತ್ತೆ. ವಿಕ್ಕಿ ಜೈಲಲ್ಲಿರೋದನ್ನ ನೋಡ್ಕೊಂಡು ಅದು ಹೇಗೆ ಆರಾಮಾಗಿರ್ಲಿ ಹೇಳಿ? ಏನ್ ಮಾಡೋದಮ್ಮ, ನಿಮ್ ದೊಡ್ಡಪ್ಪ ನೋಡಿದ್ರೆ ಈ ಸಿಟಿಗೆ ದೊಡ್ಡ ಲಾಯರು. ನಿಮ್ ಮಾವ ಈ ಸಿಟಿಗೆ. ಆದ್ರೂ ಒಂದು ಸುಳ್ಳು ಕೇಸಿಂದ ವಿಕ್ಕಿನ ಹೊರಗೆ ತರೋದಕ್ಕೆ ಇಬ್ರು ಒದ್ದಾಡ್ತಿದ್ದಾರೆ. ಇದರಿಂದ ಕಷ್ಟ ಅನುಭವಿಸ್ತಿರೋದು ನಾವು ಹೆಂಗಸರು. ಸಿತಾರ, ಇಂಥ ಸೆಂಟಿಮೆಂಟ್ ಡೈಲಾಗ್ ಹೊಡೆಯೋದನ್ನ ಬಿಟ್ಟು ಸ್ವಲ್ಪ ಸುಮ್ಮನೆ ಇರ್ತೀಯಾ? ವಿಕ್ಕಿನ ಬಿಡಿಸೋದಕ್ಕೆ ಭಾವ ಪ್ರಯತ್ನ ಪಡ್ತಾ ಇದ್ದಾರೆ. ಸ್ವಲ್ಪ ದಿನದಲ್ಲಿ ಇದೆಲ್ಲ ಸರಿ ಹೋಗುತ್ತೆ. ಹೌದು ಬೀಗ್ರೆ, ಆದಷ್ಟು ಬೇಗ ವಿಕ್ಕಿ ಹೊರಗಡೆ ಬರ್ತಾನೆ, ನೀವು ಬೇಜಾರಾಗ್ಬೇಡಿ. ಅದು ಹೇಗೆ ನಂಬೋ ಸ್ವಾಮಿ? ನಿಮ್ಮ ಅಣ್ಣ ವಿಕ್ಕಿನ ಜೈಲಿಂದ ಆಚೆ ತರ್ತೀನಿ ಅಂತಾರೆ, ಆದ್ರೆ ನಿಮ್ಮ ಮನೆ ಸೊಸೆ ವಿಕ್ಕಿನ ಜೈಲಿಂದ ಆಚೆ ಕಾಲಿಡೋಕ್ ಬಿಡಲ್ಲ ಅಂತಾಳೆ. ಏನ್ ಮಾಡ್ತೀರಿ? ನೋಡಿದ್ರ ಅಪ್ಪ, ಆ ಭಾರ್ಗವಿಯಿಂದಾನೇ ಎಲ್ಲ ಸಮಸ್ಯೆ ಆಗ್ತಿರೋದು. ಮದ್ವೆ ಆಗಿರೋ ರಿತುನ ತವ್ರ ಮನೆಯಲ್ಲೇ ಉಳ್ಕೊಳ್ಳೋ ಹಾಗೆ ಮಾಡಿದಾಳ ಆ ಭಾರ್ಗವಿ. ನಿಮ್ಗದ್ ಎಷ್ಟ್ ಸಲ ಹೇಳಿದ್ರು ಅವಳಿಗೆ ಸಪೋರ್ಟ್ ಮಾಡ್ಕೊಂಡು ಮನೆಯಲ್ಲೇ ಇಟ್ಕೊಂಡಿದ್ದೀರಿ. ಅಲ್ಲ ಭಾವ, ಮನೆ ಮಗಳಿಗಿಂತ ನೆನ್ನೆ ಮೊನ್ನೆ ಬಂದವಳೆ ಜಾಸ್ತಿ ಆಗೋದ್ಲ ನಿಮ್ಗೆ? ಇವತ್ತು ರಿತು ಜೀವನ ಹಾಳು ಮಾಡ್ತಿದ್ದಾಳೆ, ನಾಳೆ ದಿನ ನಮ್ದೋ ನಿಮ್ದೋ ಇನ್ಯಾರ್ ಸರ್ದಿನೋ? ಒಟ್ನಲ್ಲಿ ಮನೇಲಿ ಅವಳಿಂದ ನೆಮ್ಮದಿ ಅನ್ನೋದೇ ಇಲ್ಲ. ಇದನ್ನೆಲ್ಲ ಸರಿ ಮಾಡಕ್ಕಾಗೋದು ನಿಮ್ಮೊಬ್ರ ಕೈಲೇ ಜೆ ಪಿ. ನೀವೇನಾದ್ರೂ ಯೋಚನೆ ಮಾಡಿ. ಮೇಡಮ್, ನೀವು ಹೇಳ್ದಂಗೆ ಸಂಧ್ಯಾ ಕತೆ ಮುಗಿಸಿದ್ದೀನಿ. ಇನ್ಮೇಲೆ ಅವಳಿಂದ ಯಾವುದೇ ಥರ ತೊಂದರೆ ಆಗಲ್ಲ ನಿಮಗೆ. ವೆರಿ ಗುಡ್, ಒಳ್ಳೆ ಕೆಲಸ ಮಾಡಿದ್ಯಾ. ನಿನಗೆ ಸೇರ್ಬೇಕಾಗಿರೋದು ನಿನ್ ಕೈಗೆ ಬಂದು ಸೇರತ್ತೆ. ನಾಳೆ ಕೋರ್ಟಲ್ಲಿ ಈ ಕೇಸ್ ಮುಗಿಯತ್ತೆ, ನನ್ನ ಮಗ ಆರಾಮಾಗಿರ್ತಾನೆ. ಇಷ್ಟೇ ನಡೆದಿರು ಸರ್. ಅಮ್ಮವರು ಹೇಳ್ದಾಗ ಮಾಡಿದೆ. ಮಗನನ್ನು ಕಾಪಾಡೋದಕ್ಕೆ ಯುವತಿಯನ್ನೇ ಕೊಂದ ಮಹಾತಾಯಿ. ರೇ, ಏನ್ ಮುಖ ನೋಡ್ತಾ ಇದ್ದೀರಾ? ಹೋಗಿ ಅರೆಸ್ಟ್ ಮಾಡ್ಕೊಂಬನ್ರಿ ಅವ್ರನ್ನ.
ನೀನು ಒಂದು ಹೆಣ್ಣ. ಅವನೆಲ್ಲ ಬಾಯ್ ಬಿಟ್ಟಿದ್ದಾನೆ. ಮುಗ್ದೆ ತರ ಇದ್ದು ಇಷ್ಟೊಂದೆಲ್ಲ ಕುತಂತ್ರ ಮಾಡಿದಿರಲ್ಲ. ಒಂದು ಹೆಣ್ಣಾಗಿ ನೀವಿಂತ ಕೆಲಸ ಮಾಡಿರ್ಬೋದು ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ. ನಿಮ್ ಮನೆಯಲ್ಲಿ ನೀವು ಒಬ್ರಾದ್ರೂ ನೆಟ್ಟಗಿದ್ದೀರಾ ಅಂತ ಅನ್ಕೊಂಡಿದ್ದೆ. ಆದ್ರೆ ಇಂಥ ಒಳ್ಳೆ ಮುಖದ ಹಿಂದೆ ಒಬ್ಬ ರಾಕ್ಷಸಿ ಇದ್ದಾಳೆ ಅಂತ ನನಗೆ ಗೊತ್ತಿರ್ಲಿಲ್ಲ. ಬೇಡ ಭಾರ್ಗವಿ, ನೋಡು ಹೇಳ್ತೀನಿ, ಸಿತಾರ ಹೀಗೆಲ್ಲ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಇದ್ರ ಪರಿಣಾಮ ಚೆನ್ನಾಗಿರಲ್ಲ. ಹೇಳ್ತಾ ಇದ್ದೀನಿ ಕೇಳು. ನಿಮ್ ಹೆಂಡತಿ ಕೊಲೆ ಮಾಡಿದ್ದಾರೆ ಸರ್, ಅದಕ್ಕೆ ಸಾಕ್ಷಿ ಇದೆ. ನೋಡು ಪ್ಲೀಸ್, ಇವೆಲ್ಲ ಬೇಡ. ಜೆಪೆ ಜೆಪೆ ನೋಡು, ನಿನ್ ಕೈ ಮುಗಿತೀನಿ ಪ್ಲೀಸ್, ಹೇಳ್ಬಿಡು. ಪಾರ್ಟಿಲಿ ಈಗಾಗಲೇ ನನ್ನ ಹೆಸರು ತುಂಬಾ ಡ್ಯಾಮೇಜಸ್ ಆಗಿದೆ. ಇನ್ನು ಇದು ಆದ್ರೆ ನನ್ನ ಬಗ್ಗೆ ನಿನ್ಗೆ ಗೊತ್ತು ತಾನೆ. ಪ್ಲೀಸ್ ಜೆಪೆ. ಅರ್ಜುನ್, ನಿನ್ ಹೆಂಡ್ತಿಗಿದೆಲ್ಲ ಬೇಡ ಅಂತ ಹೇಳು. ಹೇಳ್ತಾ ಇದ್ದೀನಿ ಬೇಡ. ನೋಡಮ್ಮ, ನೀನ್ ಏನಾದ್ರೂ ಮಾಡ್ಕೊ, ನನ್ನ ಹೆಂಡತಿ ವಿಷಯಕ್ಕೆ ಮಾತ್ರ ಬರ್ಬೇಡ. ನಾನು ಒಳ್ಳೆ ವ್ಯಕ್ತಿ ಆಗಲ್ಲ. ಹೇಳ್ತಾ ಇದ್ದೀನಿ. ಅನಾಹುತ ಆಗ್ಬಾರ್ದು, ನಿರಪರಾಧಿಗೆ ಶಿಕ್ಷೆ ಆಗ್ಬಾರ್ದು ಅಂತಾನೆ ಮಾಡಿರೋ ತಪ್ಪನ್ನ ಸರಿ ಮಾಡ್ಕೊಳ್ತಿದ್ದೀನಿ ಮಾವ. ಪ್ರತಾಪ್, ಹೇಳ್ತಾ ಇದ್ದೀನಿ, ಚೆನ್ನಾಗಿರಲ್ಲ. ಬೇಡ. ನೋಡು, ನನ್ನ ಹೆಂಡತಿ ತಪ್ಪು ಮಾಡಿಲ್ಲ, ಬಿಟ್ಬಿಡು ಪ್ರತಾಪ್. ಏಯ್, ಏನು ಪ್ರತಾಪ್ ಸರ್ನ ತಡಿತೀರಾ? ಬೇಡ ಸರ್. ಡ್ಯೂಟಿಲಿರೋ ಅಧಿಕಾರಿಗೆ ತನ್ನ ಡ್ಯೂಟಿ ಮಾಡೋಕೆ ತೊಂದರೆ ಕೊಟ್ರೆ BNS ಸೆಕ್ಷನ್ 221 ಪ್ರಕಾರ ನಿಮ್ಮನ್ನು ಒಳಗಡೆ ಹಾಕ್ಬೇಕಾಗತ್ತೆ. ಆಮೇಲೆ ನೀವು, ನಿಮ್ ಮಗ, ನಿಮ್ ಹೆಂಡತಿ, ನಿಮ್ ಇಡೀ ಕುಟುಂಬನೇ ಜೈಲಲ್ಲಿ ಇರ್ಬೇಕಾಗತ್ತೆ.